ಈ ಸಿನಿಮಾಗಳು ಫ್ಲಾಪಾ, ಇವು ಎವರೇಜ್ ಮೂವಿನ ಅಂತ ಕೇಳ್ತೀವಲ್ವ. ಆದರೆ ಅದು ನಿಜ. ಥಿಯೇಟ್ರ್ನಲ್ಲಿ ಫ್ಲಾಪ್ ಆಗಿ ಮತ್ತು ಟಿ ವಿ ಮತ್ತು ಡಿ ವಿ ಡಿನಲ್ಲಿ ಬಂದಾಗ ಪ್ರೇಕ್ಷಕರು ಎಂಜಾಯ್ ಮಾಡಿದಂಥ ತಮ್ಮ ಮೆಚ್ಚಿದಂಥ ಕೆಲ ಸಿನಿಮಾಗಳಿದೆ. ಆ ಸಿನಿಮಾಗಳ ಬಗ್ಗೆ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಏಮ್ ಸ್ಟುಡಿಯೋಸ್. ಈ ಸಿನಿಮಾ ಈಗಿನ ಜನ್ರೇಷನಿಗೆ ಗೊತ್ತಿರೋದು ಸ್ವಲ್ಪ ಕಮ್ಮಿ. 90s ಕಿಡ್ಸ್ಗೆ ಈ ಸಿನಿಮಾ ತುಂಬ ಪರಿಚಿತ, ತುಂಬ ಫೇವ್ರೇಟ್ ಆಗಿತ್ತು. ಅದೇನೋ ಗೊತ್ತಿಲ್ಲ, ಈ ಸಿನಿಮಾ ಥಿಯೇಟ್ರ್ನಲ್ಲಿ ಅಂತ ಏನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಫ್ಲಾಪ್ ಆಗಿದ್ದು. ಮೇ ಬಿ ಆ ಟೈಮಲ್ಲಿ ಬಂದಂಥ ಬೇರೆ ಬೇರೆ ಸಿನಿಮಾಗಳು ರೀಸನ್ ಇರ್ಬೋದು, ಅದೆಲ್ಲ ಇರಲಿ. ಆಮೇಲೆ ಆ ಸಿನಿಮಾ ಟಿ ವಿನಲ್ಲಿ ಬಂದಾಗ ತುಂಬ ಫೇಮಸ್ ಆಗ್ಬಿಡ್ತು. ಈ ಸಿನಿಮಾದ ಸಾಂಗ್ಸ್ ಆಗಿರ್ಬೋದು, ಸಿಂಗಾರ ತೆನೆ ತೆನೆ ಎಲ್ಲ ಬಂಗಾರ ಕಣಕಣವು ಭಂಡಾರ ತುಳುಕಲಿ ತುಂಬಿ ಭೂದೇವಿ ಸಿರಿವರ ಪ್ರಕೃತಿಯ ಬಗ್ಗೆ ಇರುವಂಥ ವಿಷಯಗಳಾಗಿರ್ಬೋದು, ಆ ಸೀನ್ಸ್ ಆಗಿರ್ಬೋದು, ತುಂಬ ಫೇಮಸ್ ಆಗ್ಬಿಡ್ತು. ಜನರಿಗೆ ತುಂಬ ಲೈಕ್ ಆಗ್ಬಿಡ್ತು. ಪರ್ಸ್ನಲಿ ನನ್ನ ಫೇವ್ರೆಟ್ ಸಿನಿಮಾ ಕೂಡ ಹೌದು ಇದು. ಮೇ ಬಿ ಈ ಸಿನಿಮಾದ ಪ್ರಮೋಷನ್ ಕಮ್ಮಿ ಆಗಿದ್ದರಿಂದ ಫಿಲಮ್ ಥಿಯೇಟ್ರ್ನಲ್ಲಿ ಎವರೇಜ್ ಪರ್ಫಾರ್ಮೆನ್ಸ್ ಕೊಡ್ತು ಅಂತ ಹೇಳ್ಬೋದು. ಅದೇ ರೀಸನ್ ಇರ್ಬೋದು, ಬಟ್ ಗೊತ್ತಿಲ್ಲ. ಆಮೇಲೆ ಡಿ ವಿ ಡಿ ಅಥವಾ ಟಿ ವಿನಲ್ಲಿ ಸಿನಿಮಾ ಬಂದಾಗ ತುಂಬ ಫೇಮಸ್ ಆಗಿಬಿಟ್ಟಿದ್ವು. ಸಿನಿಮಾದ ಸಾಂಗ್ಸ್ಗಳಾಗಿರ್ಬೋದು ಅಥವಾ ಆ ತಾಯಿಯ ಪಾತ್ರ ಆಗಿರ್ಬೋದು, ತುಂಬ ಫೇಮಸ್ ಆಗಿದ್ದು. ಜನ ರಿಪೀಟ್ ಮಾಡಿ ನೋಡಿದ ಸಿನಿಮಾಗಳಲ್ಲಿ ಇದು ಒಂದಾಗಿತ್ತು ಅಂತಲೇ ಹೇಳ್ಬೋದು. ಉಪ್ಪಿ ದಾದಾ MBBS, ದಾದಾ ಮತ್ತು ಗ್ಯಾಂಗ್. ಈ ಸಿನಿಮಾ ಕೂಡ ಥಿಯೇಟ್ರ್ನಲ್ಲಿ ಫ್ಲಾಪ್ ಆದಂಥ ಸಿನಿಮಾ. ರೀಸನ್ ಆ ಟೈಮಲ್ಲಿ ಬಂದಂಥ ಬೇರೆ ಬೇರೆ ಹಿಟ್ ಸಿನಿಮಾಗಳು ಇರ್ಬೋದು, ಅದೇನು ಗೊತ್ತಿಲ್ಲ. ಆದರೆ ಆಮೇಲೆ ಈ ಸಿನಿಮಾ ಟಿ ವಿನಲ್ಲಿ ಬಂದಾಗ ಸಖತ್ ಸದ್ದು ಮಾಡ್ತು. ಈಗಲೂ ಕೂಡ ನೋಡಿರ್ಬೋದು ನೀವು, ಟ್ರೆಂಡ್ ಆದಂಥ ಐಶ್ವರ್ಯ ಸಾಂಗ್ ಇದೇ ಮೂವಿ ಸಾಂಗು. ಆ ಸಾಂಗ್ ಆ ಟೈಮ್ನಲ್ಲೂ ಕೂಡ ಸಖತ್ ಫೇಮಸ್ ಆಗಿದ್ವು ಟಿ ವಿನಲ್ಲಿ ಬಂದಾಗ. ಈ ಸಿನಿಮಾ ಚೆನ್ನಾಗಿದೆ ಅಂತ ಜನ ಅಂದ್ಕೊಂಡಿದ್ರು. ಯುದ್ಧ ಮಾಡೋಕ್ಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ನವಗ್ರಹ. ಈ ಸಿನಿಮಾ ಫ್ಲಾಪ್ ಆಯಿತು ಅಂದರೆ ನಂಬ್ತೀರಾ? ಫ್ಲಾಪ್ ಅಂತ ಹೇಳಕ್ಕೆ ಬರಲ್ಲ, ಒಂದು ಎವರೇಜ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಥಿಯೇಟ್ರ್ನಲ್ಲಿ. ರೀಸನ್ ಬಂದು ದರ್ಶನ್ ರವರ ನೆಗೆಟಿವ್ ಪಾತ್ರನೇ ಇರ್ಬೋದು, ಅದೇನು ಗೊತ್ತಿಲ್ಲ. ಆದರೆ ಇವು ಎವರೇಜ್ ಪರ್ಫಾರ್ಮೆನ್ಸ್ ಕೊಟ್ಟಂಥ ಸಿನಿಮಾ. ಆಮೇಲೆ ದಸರಾ ಟೈಮಲ್ಲಿ ಟಿ ವಿಲಿ ಬಂದಾಗ ಈ ಸಿನಿಮಾ ಸಖತ್ ಸದ್ದು ಮಾಡಿತ್ತು. ಎಲ್ಲರ ಬಾಯಲ್ಲಿ ಇದೇ ಸಿನಿಮಾದ ಹೆಸರು. ಮೈಸೂರು ಪ್ಯಾಲೇಸ್ ಸೀನ್ ಆಗಿರ್ಬೋದು, ವಿಲ್ಲನ್ ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು, ಸಖತ್ ಫೇಮಸ್ ಆಗಿದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.